ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ 27ನೇ ವರ್ಷದ ವರಮಹಾಲಕ್ಷ್ಮಿ ವೃತ್ತಾಚರಣೆ ಜುಲೈ 12ರಿಂದ ಆಗಸ್ಟ್ 28ರವರೆಗೆ 48 ದಿನಗಳ ಕಾಲ ನಡೆಯಲಿದೆ ಎಂದು ಶ್ರೀ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ತಿಳಿಸಿದರು. ಅವರು ಶ್ರೀ ಕ್ಷೇತ್ರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ 1 ಮಂಡಲದ ಕಾಲ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಆ ಕುಟೀರದಲ್ಲಿ ದೇವಿಯ ಆರಾಧನೆ ಮಾಡಲಿಕ್ಕೆ ಏನು ನಾವು ದೀಪಕ್ಕೆ ಎಣ್ಣೆ ಸುರಿತೇವೆ, ಅದು ಭಕ್ತಿ ರಸದೊಂದಿಗೆ ಆ ದಿವಸ ಬೆಳಗ್ಗೆ ಪ್ರಾರಂಭ. ಯಾಕಂದರೆ ಆ ಕಾಲದಲ್ಲಿ ಎಣ್ಣೆಗೂ ಅಷ್ಟು ತೊಂದರೆ. ಹಾಗೆ ನೀವು ಭಾವಿಸಬಹುದು, ಆ ಕಾಲದಲ್ಲಿ ಎಣ್ಣೆಗೆ ತತ್ವ ಇತ್ತು ಅಂತ ಹೇಳಿದರೆ ಸ್ವಾಮೀಜಿ ಆಗಿರುವಾಗ ಯಾರಾದರೂ ಕೇಳಬಾರ್ದು ಅಂತ ನಮ್ಮ ಗುರುಗಳ ವಾಕ್ಯ ಇದು. ಯಾವುದೇ ರೀತಿಯಲ್ಲಿ ಭಕ್ತರ ಹತ್ರ ಏನು ಅಪೇಕ್ಷೆ ಪಡಬಾರ್ದು, ಜ್ಞಾನವನ್ನು ನಿರೀಕ್ಷೆ ಮಾಡಬಾರ್ದು, ಏನನ್ನು ಕೇಳಬಾರ್ದು, ಕ್ಷೇತ್ರಕ್ಕೋಸ್ಕರ ಏನು ಹೇಳಬಾರ್ದು ಅಂತ ನಮ್ಮ ದೀಕ್ಷಾ ಗುರುಗಳಾದಂಥ ಉದ್ದೇಶ ನಮಗೆ ಹೇಳಿದರು. ಆ ಕಾಲದಲ್ಲಿ ಎಣ್ಣೆ ಸುರಿಯಲಿಕ್ಕೂ ಕಷ್ಟ ಇದ್ದಂಥ ವರಮಹಾಲಕ್ಷ್ಮಿ ವ್ರತ ಈ ಕಾರ್ಯಕ್ರಮ 12ನೇ ತಾರೀಕಿಗೆ ಶುಭಾರಂಭಗೊಂಡು 28/8/2026ರವರೆಗೆ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳ ಬಗ್ಗೆ ಪೂಜ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ತಯಾರಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಪ್ರಸ್ತಾಪ ಮಾಡ್ತೇನೆ. ಈಗಾಗಲೇ 27ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಒಂದು ಸುವ್ಯವಸ್ಥಿತವಾದಂತಹ, ಎಲ್ಲರನ್ನು ಒಳಗೊಂಡಂತಹ ರಾಜ್ಯ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಾಮಕರಣದಲ್ಲಿ ಅದನ್ನು ಕಾಣಿಸಿದ್ದೇವೆ. ಮಾತಾ ಊರ್ದ ಭಕ್ತ ಮಹಾಶಯರನ್ನ ಸಹಕಾರದೊಟ್ಟಿಗೆ ಈ ಕಾರ್ಯಕ್ರಮ ನಡೆಬರಬಹುದು. ಈ ಕಾರ್ಯಕ್ರಮವು ಮಹಾತ ಜನಕುಲನ ಸಮಾಜದ ಕುಲನ ಎಡ್ಡೆ ಮುಖಾಂತರ ಈ ಸ್ವಾಮಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಿಂದೂ ಧರ್ಮ ಮಾತ್ರ ನಮ್ಮ ದೇಶದ ಮಹಾತ ಜನಕುಳಿಗಳ ಸುಖ ಶಾಂತಿ ನೆಮ್ಮದಿ ಕಡೆ ಈ ಕಳಿಗೊಟ್ಟು ಜನಗಳು ಎಂಚ ಸಾಧಿತ ನಡೆದ ಗೋಪೆರ ಅವೇನು ಪೂರ ಆ ಪರಮಾತ್ಮ ಆ ಮಹಾತಾಯಿಗೆ ಎಡ್ಡೆ ಬುದ್ಧಿ ಕೊಡ್ತು ಎಡ್ಡೆಡು ನಡಪಣಂಚನೆ ಆವಡ ಪಣಪಣ ವಿಷಯಗಳು ಈ ಕಾರ್ಯಕ್ರಮ ನಡೆದುಕೊಂಡು ನೆಕ್ ಮಾತೆಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಪೊರ್ಲು ನಡಪಾವಳು ಪಡೆದು ಈ ಪೂರ್ವಕವಾದ ಎಂಟು ಜನಗಳು ವಿನಂತಿ ಮಾಡ್ತಾರೆ.